ಕರಾಳ ಕೃಷಿ ಕಾಯ್ದೆಗಳನ್ನ ಜಾರಿಗೊಳಿಸಿದಾಗ ಕೇಂದ್ರ ಸರ್ಕಾರಕ್ಕೆ ಇದ್ದಂತಹ ಉದ್ದೇಶವೇ ಈಗ ನರೇಗಾವನ್ನ ಬದಲಿಸುವುದರ ಹಿಂದೆಯೂ ಇದೆ. ಅಂದಿನ ಆ ರೈತರ ಹೋರಾಟದಿಂದ ಪ್ರೇರಣೆ ಪಡೆದು ಈಗ ನರೇಗಾವನ್ನ ವಾಪಸ್ ಪಡೆದುಕೊಳ್ಳಬೇಕು ಅಂತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಕಾರ್ಮಿಕರಿಗೆ ಕರೆ ನೀಡಿದ್ರು. ಕಾಂಗ್ರೆಸ್ನ ರಚನಾತ್ಮಕ ಕಾಂಗ್ರೆಸ್ ವಿಭಾಗದಿಂದ ದಿಲ್ಲಿಯಲ್ಲಿ ರಾಷ್ಟ್ರೀಯ ನರೇಗಾ ಕಾರ್ಮಿಕರ ಸಮಾವೇಶವನ್ನ ಆಯೋಜಿಸಲಾಗಿತ್ತು. ದೇಶದಲ್ಲಿ ವಿವಿಧೆಡೆಯಿಂದ ಬಂದಿದ್ದಂತಹ ಕಾರ್ಮಿಕರು ತಮ್ಮ ಜಮೀನುಗಳಿಂದ ಒಂದು ಮುಷ್ಟಿ ಮಣ್ಣನ್ನ ತಂದಿದ್ರು. ಸಮ್ಮೇಳನದಲ್ಲಿ ನಡೆದಂತಹ ಜಾಗದಲ್ಲಿದ್ದಂತಹ ಹೂವಿನ ಕುಂಡಗಳಿಗೆ ಆ ಮಣ್ಣನ್ನ ಹಾಕಲಾಯಿತು. ಬಳಿಕ ಮಾತನಾಡಿದಂತಹ ರಾಹುಲ್ ಗಾಂಧಿ, 3 ಕರಾಳ ಕೃಷಿ ಕಾನೂನು ತರೋಕೆ ಮೋದಿ ಸರ್ಕಾರವು ಹಲವು ವರ್ಷಗಳ ಹಿಂದೆ ಪ್ರಯತ್ನಿಸ್ತಾ ಇತ್ತು. ಇದನ್ನ ರೈತರು ತಡೆದ್ರು. ನನಗೆ ಇನ್ನೂ ನೆನಪಿದೆ, ಆ ಕಾನೂನು ಹಿಂಪಡೆಯುವಂತೆ ಸಂಸತ್ತಿನಲ್ಲಿ ಬೀದಿಗಳಲ್ಲಿ ರೈತರೊಂದಿಗೆ ಸೇರಿಕೊಂಡು ನಾವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಹಾಕಿದ್ವು. ಅವರನ್ನ ತಡೆಯೋಕೆ ಒಂದೇ ಒಂದು ಮಾರ್ಗ ಇದೆ. ರೈತರು ತೋರಿಸಿದ ದಾರಿ ನಮ್ಮ ಮುಂದಿದೆ. ನಾವು ಒಟ್ಟುಗೂಡಿ ದೃಢವಾಗಿ ನಿಲ್ಲಬೇಕು. ಕೇಂದ್ರದಲ್ಲಿರುವ ಹೆದರು ಪುಕ್ಕಲರು ನನಗೆ ಅವರ ಬಗ್ಗೆ ತಿಳಿದಿದೆ. ನಾವು ಒಂದಾದ್ರೆ ಯೋಜನೆಯ ಹೆಸರನ್ನ, ಯೋಜನೆ ಹೇಗಿರಬೇಕು ಅನ್ನೋದನ್ನ ನಾವೇ ನಿರ್ಧರಿಸಬಹುದು. ಆದರೆ ನಮ್ಮಲ್ಲಿ ಒಂದು ಸಮಸ್ಯೆ ಇದೆ, ಬಡವರು ಒಂದಾಗಿ ನಿಲ್ಲುವುದಿಲ್ಲ. ಈಗ ಒಂದಾಗ್ಲೇಬೇಕಿದೆ. ಸಂವಿಧಾನ ಮತ್ತು ಭಾರತ ಎಂಬ ಸಿದ್ಧಾಂತದ ಮೇಲೆ ನಂಬಿಕೆ ಇರುವವರು ಒಗ್ಗೂಡುವ ಸಮಯ ಇದು. ನರೇಗಾ ಚಳುವಳಿಯು ಅವಕಾಶವಾಗಿ ಒದಗಿ ಬಂದಿದೆ. ಈಗ ಎಲ್ಲರೂ ಒಟ್ಟಾದ್ರೆ ಮೋದಿ ಅವರು ನರೇಗಾ ವಾಪಸ್ ಜಾರಿ ಮಾಡ್ತಾರೆ ಎಂದ್ರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.